ಇವತ್ತಿನ ವಿಷಯ ಕರ್ನಾಟಕ ರಾಜ್ಯದ ಬಜೆಟ್ ಮಂಡನೆ, ಬಜೆಟ್ ಬಗ್ಗೆ. ದಿನಾಂಕ 7/3/2025 ನಮ್ಮ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲಿ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಇಡೀ ರಾಷ್ಟ್ರದಲ್ಲಿಯೇ ಒಂದು ಉತ್ತಮ ಬಜೆಟ್, ಎಲ್ಲ ವರ್ಗದ ಜನರಿಗೆ ಸಮಪಾಲು ಸಮಬಾಳು ಅನ್ನಂತ ಒಂದು ಬಜೆಟ್ ಅನ್ನ ಅವ್ರು ಕೊಟ್ಟಿದ್ದಾರೆ. ಆ ಬಜೆಟ್ ಓದುವಾಗ ಇನ್ನೂ ಕೊನೆ ಸಾಲ ಮುಖ್ಯಮಂತ್ರಿಗಳು ಓದಿರ್ಲಿಲ್ಲ, ಇನ್ನು ಅಂದ್ರೆ ಅಷ್ಟು ಅರ್ಜೆಂಟ್ ಇತ್ತು ಬಿಜೆಪಿ ಅವರಿಗೆ. ಈ ಬಜೆಟ್ ಹಲಾಲ್ ಬಜೆಟ್, ಇದು ಮುಸ್ಲಿಮರ ಓಲೈಕೆ ಬಜೆಟ್, ಇನ್ನೂ ಓದೋದು ಮುಗಿದಿರ್ಲಿಲ್ಲ ಅವ್ರದ್ದು. ಅಂದ್ರೆ ಇವ್ರಿಗೆ ಎಷ್ಟು ಅರ್ಜೆಂಟ್ ಇದೆ ಅಂದ್ರೆ ಮುಸ್ಲಿಮರ ಬಗ್ಗೆ ಟೀಕೆ ಮಾಡೋದಾಗ್ಲಿ, ಆ ಬಜೆಟ್ ಬಗ್ಗೆ ಟೀಕೆ ಮಾಡೋದಾಗ್ಲಿ, ಅಷ್ಟು ಅರ್ಜೆಂಟ್ ಇತ್ತು ಇವರಿಗೆ. ಈ ರಾಜ್ಯದ ಸರ್ಕಾರದ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಇದು ಹಲಾಲ್ ಬಜೆಟ್ ಅಂತ ಹೇಳಿದ್ರು. ಇವ್ರು ಜಾಣರದಾರೋ ಮೂರ್ಖರದಾರೋ ನಮಗೇನು ಅಂತ ಅರ್ಥ ಆಗ್ತಿಲ್ಲ ರಾಜ್ಯದ ಜನರಿಗೆ. ಹಲಾಲ್ ಅನ್ನೋದು ಅರ್ಥನೇ ಮೊದಲು ಗೊತ್ತಿಲ್ಲ ಇವರಿಗೆ. ಹಲಾಲ್ ಅಂದ್ರೆ ಅದೊಂದು ಪವಿತ್ರ ಹೆಸರ. ಹಲಾಲ್ ಅಂದ್ರೆ ಪ್ಯೂರ್, ಉತ್ತಮ, ದೃಢೀಕೃತ. ಯಾವುದೇ ಒಂದು ವಸ್ತು ಇದು ಹಲಾಲ್ ಅಂತ ಹೇಳಿದ್ರೆ ದೃಢೀಕೃತ. ಅದೇ ದೃಢೀಕೃತ ಅಂದ್ರೆ ಲೀಗಲ್, ಕಾನೂನುಬದ್ಧವಾಗಿ ಇದು ದೃಢೀಕೃತ, ಅದರ ಅರ್ಥ. ಮತ್ತೆ ನೀವು ಇದಕ್ಕೆ ಹಲಾಲ್ ಅಂತೀರಂದ್ರೆ ಏನ್ ಅರ್ಥ ಅಂದ್ರೆ ನೀವು ಒಪ್ಕೊಂಡಂಗ ಆಯ್ತಲ್ಲ, ಇದು ಕಾನೂನುಬದ್ಧವಾಗಿ ಲೀಗಲ್ ಇದೆ, ದೃಢೀಕೃತ ಅಂತ ಹೇಳ್ದಂಗ ಆಯ್ತಲ್ಲ. ನಿಮ್ಗೆ ಅರ್ಥನೇ ಗೊತ್ತಿಲ್ಲ. ಇನ್ನ ಮುಸ್ಲಿಮರಿಗೆ 4,500 ಕೋಟಿ ಬಜೆಟ್, ಮೈನಾರಿಟಿಗೆ, ಮುಸ್ಲಿಮರಿಗೆ ಕೇವಲ ಅಲ್ಲ, ಮೈನಾರಿಟಿ ಇಲಾಖೆಗೆ 4,500 ಕೋಟಿ ಬಜೆಟ್ ಇಟ್ಟಿದ್ದು ತಪ್ಪು. ಮುಸ್ಲಿಮರು ಓಲೈಕೆಗಾಗಿ ಇಟ್ಟಿದ್ದೀರಿ. ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಕ್ರಿಶ್ಚಿಯನ್ರಿದ್ದಾರೆ, ಬೌದ್ಧರಿದ್ದಾರೆ, ಜೈನರಿದ್ದಾರೆ. ಈ ಎಲ್ಲಾ ಸಮುದಾಯಗಳ ಸಲುವಾಗಿ 4,500 ಕೋಟಿ ಇಟ್ಟಿದ್ದು. ಹಾಂಗ ನೋಡಿದ್ರ ಈ 4,500 ಕೋಟಿ ಇಟ್ಟಿದ್ದನ್ನ ಈ ಸಮುದಾಯಗಳು ವಂಚಿತಗೆ ಅಂತ ಹೇಳ್ಬೇಕಾಗ್ತದೆ. ಇವತ್ತು ಈ ಸಮುದಾಯಗಳ ಜನಸಂಖ್ಯೆ ಎಷ್ಟು, ಈ ರಾಜ್ಯದ ಅಭಿವೃದ್ಧಿಯಲ್ಲಿ ಇವ್ರ ಪಾಲೆಷ್ಟು, ಈ ರಾಜ್ಯದ ಶ್ರಮಿಕ ವರ್ಗದಲ್ಲಿ ಇವ್ರ ಪಾಲೆಷ್ಟು, ಈ ರಾಜ್ಯದ ತೆರಿಗೆ ಕಟ್ಟೋದ್ರೊಳಗೆ ಇವ್ರ ಪಾಲೆಷ್ಟು, ಈ ಸಮುದಾಯಗಳದು ಅರ್ಥ ಮಾಡ್ಕೋಬೇಕು ಮಾತಾಡೋ. ಪರಿಶಿಷ್ಟ ವರ್ಗ ಮತ್ತು ಪರಿಶಿಷ್ಟ ಪಂಗಡಗಳು ಬಿಟ್ರೆ ಎರಡನೇ ಅತಿ ದೊಡ್ಡ ಸಮುದಾಯ ಈ ರಾಜ್ಯದಲ್ಲಿ. ಈ ಸಮುದಾಯವನ್ನ ಕೇವಲ 4,500 ಕೋಟಿ ಕೊಟ್ಟಿದ್ದಕ್ಕ ಇವ್ರ ಹತ್ರ ಏನಾದ್ರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋದು ಏನಾರ ತಲೆಯಾಗಿದ್ರೆ ಇವ್ರು ಪ್ರಧಾನಮಂತ್ರಿಗಳ ಘೋಷಣೆ. ಇನ್ನೂ ಬಜೆಟ್ ಕಡಿಮೆ ಇದೆ, ಬಹಳ ಕಡಿಮೆ ಕೊಟ್ಟಿದ್ದೀರಿ, ಕೇವಲ 1% ಕೊಟ್ಟಿದ್ದೀರಿ. 19% ಇದ್ದಂತ ಒಂದು ಸಮುದಾಯಕ್ಕ ಕೇವಲ 1% ಬಜೆಟ್ ಕೊಟ್ಟಿದ್ದೀರಿ. ಇದು ತಪ್ಪಿದೆ, ಇದು ಸರಿಪಡಿಸಿ ಅಂತ ಹೇಳ್ಬೇಕಾಗಿತ್ತು ಇವರು. ಅವಾಗ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋದಕ್ಕೆ ಏನಾದ್ರೂ ಒಂದು ಗೌರವ ಇರ್ತಿತ್ತು. ಇವತ್ತ ಕೇವಲ 4,500 ಕೋಟಿ ಬಜೆಟ್ ಈ ಮೈನಾರಿಟಿ ಇಲಾಖೆ ಕೊಟ್ಟಿದ್ದು ಈ ಸಮುದಾಯಗಳು ವಂಚಿತ ಆಗಿವೆ ಅಂತ ಹೇಳ್ಬೇಕಾಗ್ತದೆ. ಇವತ್ತು ಸುಮಾರು 25,000 ಕೋಟಿ ಬಜೆಟ್ ಕೊಡ್ಬೇಕಾಗಿತ್ತು, ಮುಖ್ಯಮಂತ್ರಿಗಳು ಮೀಸಲಿರಿಸಬೇಕಾಗಿತ್ತು. ಈ ಬಿಜೆಪಿ ಒತ್ತಡ ತಂತ್ರ, ಬೆದರಿಕೆ ತಂತ್ರ ಮೈನಾರಿಟಿಗಳನ್ನು ಇಲ್ಲಿ ತಂದು ನಿಂದಿಸ್ಬಿಟ್ಟಿದೆ. ಏನೇ ಮಾಡಿದ್ರು ಇವತ್ತ ಒತ್ತಡ ಹಾಕುದು. ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ, ಇದು ಸಿದ್ದರಾಮಯ್ಯನವರು ಬಜೆಟ್ ಮಂಡಿಸಿದಾರೋ ಏನು ಸಚಿವ ಜಮೀರ್ ಅಹಮದ್ ಖಾನ್ ಅವರು ಬಜೆಟ್ ಮಂಡಿಸಿದವರು ಅಂತ ಹೇಳ್ತಾ ಇದ್ದಾರೆ. ನಾ ಅವ್ರಿಗೊಂದು ಹೇಳ್ತೀನಿ, ಇವತ್ತ ಆ ಕಾಲನೂ ಬರ್ಬೋದು, ಜಮೀರ್ ಅಹಮದ್ ಖಾನ್ ಅವ್ರನ್ನು ಬಜೆಟ್ ಮಂಡಿಸುವ ಕಾಲ ಬರ್ಬೋದು ಅಂತ ನಾವು ಬಯಸ್ತೀವಿ. ನಿಮ್ದು ಹಂಗೆ ಯೋಚನೆ ಇತ್ತಂದ್ರೆ ಅದನ್ನು ಒಂದು ಬರಲಿ ಅಂತ ಟೈಮ್. ಜಮೀರ್ ಅಹಮದ್ ಖಾನ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರು ಒಂದು ಬಜೆಟ್ ಮಂಡಿಸಲಿ, ಯಾಕಂದ್ರೆ ನಿಮ್ಮ ಬಯಕೆ ಅದೇ ತರ ಇದೆ. ಅದು ಒಂದು ಕಾಲ ಬರ್ಬೋದು.
ನೀವು ಪರಿಶಿಷ್ಟ ವರ್ಗಗಳ ಬಗ್ಗೆ ಒಂದ್ ಕಡೆ ಮಾತಾಡ್ತೀರಿ, ಅವ್ರಿಗೆ ಬಜೆಟ್ ವಾಪಸ್ ತಗೊಂಡ್ರಿ ಅಂತ ಹೇಳಿ. ಅದೇ ಟೈಮ್ದಲ್ಲಿ ಮುಸ್ಲಿಮರ ಬಜೆಟ್ ಯಾಕೆ ತಗೊಳ್ಳಿಲ್ಲ ಅಂತ ಕೇಳ್ತೀರಿ. ಆಯಾ ಸಮುದಾಯಗಳು ಬಜೆಟ್ ಹಣ ಪಡೆಯೋದು ಹಕ್ಕದು. ನೀವು ಆತ್ಮವಂಚನೆ ಮಾಡ್ಕೊಂಡು ಮಾತಾಡ್ತಾ ಇದ್ದೀರಿ. ನಿಮ್ಮ ಹತ್ರ ಪಾಪ ಪ್ರಜ್ಞೆ ಅನ್ನೋದಿಲ್ಲ, ನಿಮ್ಮ ಹತ್ರ ಮಾನವೀಯತೆ ಅನ್ನೋದಿಲ್ಲ. ಈ ಜಿಲ್ಲೆಯ ಒಬ್ಬ ಹಿರಿಯ ರಾಜಕಾರಣಿಗಳು, ನಮ್ಮ ಸಂಸತ್ ಸದಸ್ಯರು ಇತ್ತೀಚೆಗೆ ಒಂದು ಪತ್ರಿಕಾಗೋಷ್ಠಿ ಮಾಡಿ ಬಿಜಾಪುರದಲ್ಲಿ ನೀವು ದಲಿತರ ಹಣ ವಾಪಸ್ ತಗೊಂಡಿದ್ದೀರಿ, ಅದೇ ತರ ಮುಸ್ಲಿಮರ ಹಣ ಯಾಕೆ ತಗೊಳ್ಳಿಲ್ಲ ಅಂತ ಕೇಳ್ತಾ ಇದ್ದಾರೆ. ನನಗಿಷ್ಟು ಕೆಟ್ಟ ಅನಿಸ್ತದಲ್ಲ. ನಮ್ಮ ಜಿಲ್ಲೆಯ ಒಬ್ಬ ಹಿರಿಯ ರಾಜಕಾರಣಿ, ಮುತ್ಸದ್ದಿ ರಾಜಕಾರಣಿ ಅಂತ ನಾವೆಲ್ಲ ಅವ್ರಿಗೆ ಕೊಂಡಾಡ್ತೀವಿ, ಅವ್ರ ಬಗ್ಗೆ ಹೇಳ್ತೀವಿ. ನೀವು ಯಾರನ್ನ ಓಲೈಸಲಿಕ್ಕೆ ಮುಸ್ಲಿಮರು ಟೀಕೆ ಮಾಡ್ತಾ ಇದ್ರಿ, ಮುಸ್ಲಿಮರ ಬಗ್ಗೆ ಇವತ್ತು ಬಜೆಟ್ ಯಾಕೆ ವಾಪಸ್ ತಗೊಳ್ಳಿಲ್ಲ ಅಂತ ಕೇಳ್ತಾ ಇದ್ರಿ. ನೀವು ಯಾರನ್ನ ಓಲೈಸಲಿಕ್ಕೆ, ಯಾರನ್ನ ಓಲೈಸಿ ನೀವು ಏನ್ ಪಡಿಬೇಕಂತಿದ್ರಿ? ಯಾವ ಆಸೆ ಕಾಡ್ತಾ ಇದೆ ನಿಮ್ಗ? ಈ ಸಂದರ್ಭದಲ್ಲಿ ನಾನು ಇವತ್ತ ಒಬ್ಬ ಹಿರಿಯ ರಾಜಕಾರಣಿ, ಮುತ್ಸದ್ದಿ ರಾಜಕಾರಣಿಗಳಿಗೆ ನಾನು ವಿನಂತಿ ಮಾಡ್ತೇನೆ, ನೀವು ಹಿಂದಿನ ದಿನಗಳನ್ನ ನೆನಪು ಮಾಡ್ಕೋಬೇಕು. ನೀವು ರಾಜಕಾರಣ ಪ್ರವೇಶಿಸಿದ್ದೇ ಮುಸ್ಲಿಮರ ಬೆಂಬಲದಿಂದ. 25-30 ವರ್ಷಗಳ ಕಾಲ ನೀವು ಮುಸ್ಲಿಮರ ಬೆಂಬಲದಿಂದ ರಾಜಕಾರಣದಲ್ಲಿ ಸ್ಟ್ಯಾಂಡ್ ಆಗಿ ನಿಂತ ಬಳಿಕ ಇವತ್ತು 50 ವರ್ಷ ಪೂರೈಸ್ತಾ ಇದ್ದಾರೆ ನಿಮ್ಮ ರಾಜಕಾರಣದ. ನೀವು ಸತತವಾಗಿ 45 ವರ್ಷಗಳ ಕಾಲ ನೀವು ಅಧಿಕಾರದಲ್ಲಿ ಇದ್ದೀರಿ. ಮುಸ್ಲಿಮರು ನಿಮ್ಗೆ ಬೆಂಬಲ ಕೊಟ್ಟಿದ್ದಾರೆ, ಎಲ್ಲ ಮೈನಾರಿಟಿ ಸಮುದಾಯಗಳು ಕೊಟ್ಟಿದ್ದಾವೆ, ಬೌದ್ಧರು ಕೊಟ್ಟಿದ್ದಾರೆ, ಸಿಖ್ರು ಕೊಟ್ಟಿದ್ದಾರೆ, ಕ್ರಿಶ್ಚಿಯನ್ರು ಕೊಟ್ಟಿದ್ದಾರೆ, ಜೈನರು ಕೊಟ್ಟಿದ್ದಾರೆ. ಇವತ್ತು ನೀವು ಮೈನಾರಿಟಿ ಬಜೆಟ್ ಯಾಕೆ ತಗೊಳ್ಳಿಲ್ಲ, ಮುಸ್ಲಿಮರ ಬಜೆಟ್ ಯಾಕೆ ತಗೊಳ್ಳಿಲ್ಲ ಅಂತ ಕೇಳಿರಂದ್ರ ಅದನ್ನು ತಿದ್ದುಪಡಿ ಮಾಡ್ಕೋಬೇಕು ನೀವು ನಿಮ್ಮ ವಿಚಾರಗಳನ್ನ. ಈ ಸಂದರ್ಭದಲ್ಲಿ ನಾನು ಸಲಹೆ ಹೇಳ್ತೀನಿ ಅವ್ರಿಗೆ. ಆಮೇಲೆ ಇದು ಬಜೆಟ್ ಮುಸ್ಲಿಮರು ನೋಯಿಸಲಿಕ್ಕೆ, ಮದರಸಾಗಳ ಸಲುವಾಗಿ, ಮುಸ್ಲಿಮರ ಒಂದು ಕಲ್ಯಾಣಕ್ಕಲ್ಲ ಇದು. ಇದ್ರ ಬಗ್ಗೆ ಬಹಳ ಟೀಕೆ ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು. ಪ್ರಹ್ಲಾದ್ ಜೋಶಿ ಅವರು ಮತ್ತು ಉನ್ನತ ಬಿಜೆಪಿ ನಾಯಕರುಗಳಿಗೆ ಮುಸ್ಲಿಮರು ಪಾಕಿಸ್ತಾನ, ಹಿಜಾಬ್, ಹಲಾಲ, ವಕ್ಫ್ ಇವು ಬಿಟ್ಟರೆ ಉಸಿರಾಟನೇ ಇಲ್ಲ ಅವ್ರಿಗೆ. ಈ ಉಸಿರಾಟದಿಂದನೇ ಇವತ್ತು ಅವ್ರ ಅಧಿಕಾರದಲ್ಲಿದ್ದಾರೆ. ಈ ಟೀಕೆಗಳಿಂದನೇ ಇವತ್ತು ಅವ್ರ ಅಧಿಕಾರದಲ್ಲಿದ್ದಾರೆ. ಇಲ್ಲಾಂದ್ರೆ ಇವ್ರಿಗೆ ಅಧಿಕಾರ ಯಾವತ್ತೂ ಸಿಗ್ತಿರ್ಲಿಲ್ಲ. ಇವ್ರ ಅಧಿಕಾರದಲ್ಲಿ ಇರುವಗೋಸ್ಕರ ಟೀಕೆ ಮಾಡ್ತಿದ್ದಾರೆ ಹೊರತಾಗಿ ಇವ್ರ ಹತ್ರ ಲವಲೇಶವು ಒಂದು ಕಿಂಚಿತ್ತು ಇವ್ರ ಹತ್ರ ಆತ್ಮಸಾಕ್ಷಿ ಅನ್ನೋದಿಲ್ಲ. ಪರಿಶಿಷ್ಟ ವರ್ಗಗಳ ಹಣ ವಾಪಸ್ ತಗೊಂಡ್ರಿ ಅಂತ ನೀವು ಹೇಳ್ತಾ ಇದ್ದೀರಿ. ನೀವು ಪರಿಶಿಷ್ಟ ವರ್ಗಗಳ ಬಗ್ಗೆ, ದಲಿತರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸ್ತಾ ಇದ್ದೀರಿ ಅಂತ ನಾನು ಹೇಳ್ತೀನಿ. ಇವತ್ತು ಅವ್ರ ಕಲ್ಯಾಣನೇ ನಿಮ್ಗೆ ಬೇಕಾಗಿಲ್ಲ. ಜಂತರ್ ಮಂತರ್ನಲ್ಲಿ ಪ್ರಧಾನಮಂತ್ರಿಗಳ ನಿವಾಸದಿಂದ ಕೇವಲ 500 ಅಡಿಯಲ್ಲಿ ಇವತ್ತು 5 ವರ್ಷ ಹಿಂದೆ ಈ ದೇಶದ ಸಂವಿಧಾನವನ್ನ, ಈ ದೇಶದ ಕೊಟ್ಟಂತ ಒಂದು ಸಂವಿಧಾನವನ್ನ, ಬಾಬಾ ಸಾಹೇಬರು ಕೊಟ್ಟಂತ ಒಂದು ಸಂವಿಧಾನವನ್ನು ಸುಟ್ಟು ಹಾಕ್ತಾರೆ. ಇವತ್ತಿನ ತನ ಅವ್ರಿಗಿನ್ನೂ ಹಿಡಿದಿಲ್ಲ, ಅವ್ರ ಮೇಲೆ ಒಂದು FIR ಇಲ್ಲ, ಅವ್ರು ಯಾರು ಅನ್ನೋದಿಲ್ಲ, ಅದ್ರ ಬಗ್ಗೆ ತನಿಖೆ ಇಲ್ಲ. ಎಷ್ಟು ಜನ ಪರಿಶಿಷ್ಟರ ಕಲ್ಯಾಣ ಕೆಲಸಗಳನ್ನು ಮಾಡಿದಿರಿ ನೀವು? ಇವತ್ತಿದೆ ಕರ್ನಾಟಕ ಸರ್ಕಾರ TSP, SS, SCP ಯೋಜನೆ ತಂದಿದ್ದು ಕರ್ನಾಟಕ ಸರ್ಕಾರ. ಮಹದೇವಪ್ಪನವರು, ಸಿದ್ದರಾಮಯ್ಯನವರು ಹೆಗಲು ಕೊಟ್ಟು ಇವತ್ತು ಪರಿಶಿಷ್ಟ ವರ್ಗದವರ ಕಲ್ಯಾಣಕ್ಕಾಗಿ ಅವರು ಹೋರಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿದೆ, ಸುಪ್ರೀಂ ಕೋರ್ಟ್ನಲ್ಲಿ ಪರಿಶಿಷ್ಟರ ಬಗ್ಗೆ ಒಂದು ನ್ಯಾಯಾಲಯದ ತೀರ್ಪು ವ್ಯತಿರಿಕ್ತವಾಗಿ ಬಂದಾಗ ಇಡೀ ಸರ್ಕಾರದ ಹಿತವನ್ನು ಬಲಿ ಕೊಟ್ಟು ಇವತ್ತು ಪವಿತ್ರ ಅನ್ನಂತ ಒಂದು ಕೇಸಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾನೂನೇ ತಿದ್ದುಪಡಿ ಮಾಡಿ ಬ್ಯಾಕ್ಲಾಗ್ ಹುದ್ದೆಗಳನ್ನ ತುಂಬಿಕೊಳ್ಳಕ್ಕ ಸಿದ್ದರಾಮಯ್ಯ ಸರ್ಕಾರ, ಮಾದೇವಪ್ಪನವರು ಜಾರಿಗೆ ತಂದ್ರು. ಅದರಿಂದನೇ ಸರ್ಕಾರಕ್ಕೆ ಎಷ್ಟೋ ಹಿನ್ನಡೆ ಆಯ್ತು ಆ ಚುನಾವಣೆಯಲ್ಲಿ. ಆದ್ರೂ ಇವತ್ತು ಅವ್ರು ಎದೆಗುಂದದೇನೆ ಸರ್ಕಾರ ಇರ್ಲಿ ಹೋಗ್ಲಿ, ನಾವು ಪರಿಶಿಷ್ಟರಿಗಾಗಿ, ಹಿಂದುಳಿದವ್ರಿಗಾಗಿ, ದಲಿತರಿಗಾಗಿ ನಾವು ಕೆಲಸ ಮಾಡೇ ಮಾಡ್ತೀವಿ ಅಂತ ಹೇಳಿ ಅವ್ರು ಕೆಲಸ ಮಾಡ್ಕೊತ ಬಂದ್ರು. ಮತ್ತೀಗ ಸರ್ಕಾರ ಬಂದಿದೆ. ಈ ಸರ್ಕಾರದಲ್ಲಿ ಗ್ಯಾರಂಟಿ ಯೋಜನೆಗಳಿಗಾಗಿ ಪರಿಶಿಷ್ಟರ ಹಣ ವಾಪಸ್ ತಗೊಂಡ್ರಿ ಅಂತ ಹೇಳ್ತಾ ಇದ್ದೀರಿ. ಡಾಕ್ಟರ್ H.C. ಮಾದೇವಪ್ಪನವರು ದಲಿತ ಸಮುದಾಯದಿಂದ ಬಂದಂತ ಒಬ್ಬ ಮೇಧಾವಿ ಮಂತ್ರಿ, ಆ ಸಮುದಾಯದ ಮಂತ್ರಿ ಇದ್ದಾರೆ.
ಅವರು ಮೊನ್ನೆ ಒಂದು ಎಲ್ಲಾ ಪತ್ರಿಕೆಗಳಲ್ಲಿ ನಮ್ಮದೊಂದು ಲೇಖನವನ್ನೇ ಬಿಡುಗಡೆ ಮಾಡಿದ್ದಾರೆ, ಅಂಕಿ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಅವರು ಪರಿಶಿಷ್ಟರ ಕಲ್ಯಾಣದ ಹಣ ನಾವು ವಾಪಸ್ ತಗೊಂಡಿಲ್ಲ, ನಾವು ಯಾವತ್ತೂ ಪರಿಶಿಷ್ಟರಿಗೆ ಅನ್ಯಾಯ ಮಾಡಂಗಿಲ್ಲ ಅಂತ ಹೇಳಿ ಅವ್ರು ಹೇಳಿದಾರಲ್ಲ, ಅಂಕಿ ಸಂಖ್ಯೆ ಸಮೇತ ವಿವರಿಸಿದ್ದಾರೆ. ಆದ್ರೂ ಸಹಿತ ನೀವು ಪರಿಶಿಷ್ಟರ ಬಗ್ಗೆ ನೀವು ಟೀಕೆ ಮಾಡ್ತಾ ಇದ್ದೀರಿ, ಕಾಂಗ್ರೆಸ್ ಸರ್ಕಾರದ ಮೇಲೆ ಗೋಬೆ ಕೂರಿಸ್ತಾ ಇದ್ದೀರಿ ಅಂದ್ರೆ ನಾವು ಈ ಸಂದರ್ಭದಲ್ಲಿ ಅದನ್ನು ಖಂಡಿಸಬೇಕಾಗ್ತದೆ. ಇನ್ನೊಂದು ನಿಮಗೆ ನೆನಪು ಮಾಡ್ಕೊಡ್ತೀನಿ ನಾನು, ಬಿಜೆಪಿ ಅವ್ರಿಗೆ ಯಡಿಯೂರಪ್ಪನವರಿದ್ದಾಗ ಮುಸ್ಲಿಮರ ಬಗ್ಗೆ ಮತ್ತು ಅಲ್ಪಸಂಖ್ಯಾತರ ಬಗ್ಗೆ ಎಷ್ಟು ಹಣ ಇಟ್ಟಿದ್ರು ಅನ್ನೋದು ನೀವು ಸ್ವಲ್ಪ ಹಿಂದಿನ ಬಜೆಟ್ ಕಾಪಿಗಳನ್ನು ತಿರುಗಿ ನೋಡ್ಬೇಕು ನೀವು. ಅವಾಗ ಅದೊಂದು ಅರ್ಥ ಮಾಡ್ಕೋಬೇಕು ನೀವು. ಬಿಜೆಪಿ ಟೀಕಾ ಮಾಡೋಕ್ಕಿಂತಲೂ ಟೀಕೆಗೋಸ್ಕರ ಟೀಕೆ ಮಾಡ್ತಾ ಇದ್ರೆ ಹೊರತಾಗಿ ನಿಮ್ಗೆ ರಾಜ್ಯದ ಅಭಿವೃದ್ಧಿ ಇಲ್ಲ. ಇದು ಬಿಡ್ರಿ, ಇನ್ನೂ ಬಹಳ ಕೆಲಸ ಅದಾವ. ಸರ್ಕಾರ ಎಲ್ಲಿ ತಪ್ಪು ಮಾಡ್ತಾ ಇದೆ, ಸರ್ಕಾರ ಯಾರಿಗೆ ಬಜೆಟ್ದಲ್ಲಿ ಅನ್ಯಾಯ ಮಾಡಿದೆ, ಯಾವ ಇಲಾಖೆಗೆ ಏನ್ ಮಾಡಿದೆ, ಅಲ್ಲಿ ಏನು ಅನ್ಯಾಯ ಆಗ್ತಾ ಇದೆ, ಅಲ್ಲಿ ಏನ್ ಕುಂದು ಕೊರತೆ ಇದೆ, ಇದ್ರ ಬಗ್ಗೆನೂ ವಿರೋಧ ಪಕ್ಷದ ಕೆಲಸ ಇದೆ. ಇದನ್ನು ಹೇಳುದನು ಬರೇ ಮುಸ್ಲಿಮರನ್ನ ಟೀಕೆ ಮಾಡಿದ ಒಂದು ಕೆಲಸ ಇಲ್ಲ ವಿರೋಧ ಪಕ್ಷದ್ದು. ವಿರೋಧ ಪಕ್ಷದವ್ರ ಕೆಲಸ ಏನಂದ್ರೆ ಬಜೆಟ್ ಎಲ್ಲಿ ಅನ್ಯಾಯ ಆಗಿದೆ, ಎಲ್ಲಿ ಅದ್ರ ಬಗ್ಗೆ ತಾರತಮ್ಯ ಆಗಿದೆ, ಎಲ್ಲಿ ಅದು ಸರಿಪಡಿಸಬೇಕು ಅನ್ನೋದು ಸಲಹೆನೂ ಕೊಡ್ಬೇಕು ನೀವು ಸರ್ಕಾರಕ್ಕೆ. ಕೇವಲ ಮುಸ್ಲಿಮರು ಟೀಕೆ ಮಾಡೋದು ಅಷ್ಟೇ ಅಲ್ಲ ಇದು ಬಜೆಟ್ ಬಗ್ಗೆ. ಅದಕ್ಕೆ ನಾವು ಈ ಸಂದರ್ಭದಲ್ಲಿ ಹೇಳುವುದೇನಂದ್ರ, ಒಟ್ಟಾರೆ ನೀವು ನಿಮ್ಮ ಧ್ಯೇಯ ಮುಸ್ಲಿಮರು, ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದವರು, ಪರಿಶಿಷ್ಟರು ಅಭಿವೃದ್ಧಿ ದೃಷ್ಟಿಯಿಂದ ಹಿನ್ನಡೆ ಆಗ್ಬೇಕು. ಅದಕ್ಕೆ ನಾವು ಸರ್ಕಾರಕ್ಕೆ ಹೆದರಿಸ್ಬೇಕು, ಇವ್ರು ಯಾವ ಕೆಲಸ ಆಗ್ಬಾರ್ದು, ಇವ್ರ ಅಭಿವೃದ್ಧಿ ಆಗ್ಬಾರ್ದು ಅನ್ನೋ ಉದ್ದೇಶ ಇದೆ ನಿಮ್ದು. ಅದು ಈ ಸಂದರ್ಭದಲ್ಲಿ ನಾವು ಖಂಡಿಸ್ತಾ ಇದ್ದೀವಿ. ಈಗಾಗಲೇ ಬಜೆಟ್ ಬಗ್ಗೆ ನಮ್ಮ ಕೆಪಿಸಿಸಿ ವಕ್ತಾರರಾದ ಶ್ರೀ ಎಸ್.ಎಂ. ಪಾಟೀಲ್ ಗಣ್ಯ ಅವರು ಬಹಳ ವಿವರವಾಗಿ ಪ್ರಸ್ತಾಪಿಸಿದ್ದಾರೆ. ಈಗ ಈ ಭಾರತೀಯ ಜನತಾ ಪಕ್ಷದ ಏನು ನಾಯಕರುಗಳು ವಿರೋಧ ಪಕ್ಷದಲ್ಲಿ ಏನು ಕೂತಿದ್ದಾರೆ, ಅವರಲ್ಲಿ ಒಂದು ವಿನಂತಿ ಏನ್ ಮಾಡ್ಬೇಕಂದ್ರ, ಈ ನಮ್ಮ ರಾಜ್ಯದ ಒಂದ್ ಸ್ವಲ್ಪ ದುರ್ದೈವ ಅನಿಸ್ತಾ. ಯಾಕ ದುರ್ದೈವ ಅಂದ್ರ ನಮ್ಮಲ್ಲಿ ವಿರೋಧ ಪಕ್ಷನೇ ಸರಿ ಇಲ್ಲ ಅಂತ ಹೇಳಿ ಅನಿಸ್ತಾ ಇರ್ತದ. ಯಾಕಂದ್ರೆ ಎಲ್ಲಿವರೆಗೆ ವಿರೋಧ ಪಕ್ಷ ಸರಿಯಾಗಿ ಇರ್ತದ ಅಲ್ಲಿ ಆ ರಾಜ್ಯದ ಆಡಳಿತಗಳು ಸರಿಯಾಗಿ ನಡೀತಾವ. ಇವತ್ತೇನಾಗಿದೆ ಅಂದ್ರ ನಮ್ಮ ರಾಜ್ಯದ ದುರ್ದೈವ ಏನಾಗಿದೆ ಅಂದ್ರೆ ವಿರೋಧ ಪಕ್ಷ ಸಂಪೂರ್ಣವಾಗಿ ವಿಫಲ ಆಗ್ಯದ. ಅಲ್ಲಿ ಯಾರು ಸರಿಯಾದಂತ ಒಂದು ಅಭ್ಯಾಸ ಇಲ್ಲ, ಅವರಿಗೆ ಬಜೆಟ್ ಅನ್ನೋ ಬಗ್ಗೆ ಏನು ಗೊತ್ತಿಲ್ಲ. ಬರೇ ಅಲ್ಲ ಝಟಕ ಇಂಥ ಬರೀ ಶಬ್ದಗಳು ವಾಪಸ್ಬೋದು, ಬರೇ ಒಂದು ಮುಸ್ಲಿಂ ಓಲೈಕೆ ಆದಂತ ಬಜೆಟ್ ಇದೆ ಅಂತ ಹೇಳೋದು. ಇಂಥವ್ ಏನು ಬೇರೆ ಬಜೆಟ್ ಅಂದ್ರೆ ಅದ್ರ ಬಗ್ಗೆ ಸವಿಸ್ತಾರವಾಗಿ ಯಾವ ಇಲಾಖೆಯಲ್ಲಿ ಒಂದು ಡಾಟಾ ವೈಸ್ ಒಂದು ರೇಷಿಯೋ ಡಾಟಾ ಏನು ಒಂದು ಸ್ವಲ್ಪ ಅಭ್ಯಾಸ ಮಾಡಿ ಅದು ಬಜೆಟ್ ಬಗ್ಗೆ ಯಾರು ನನಗನ್ಸಾಗ್ತದೆ ಈ ಒಂದು ರಾಜ್ಯದ ಇತಿಹಾಸದಲ್ಲಿ ಇಂಥ ವಿರೋಧ ಪಕ್ಷದ ನಾವು ಈ ಜನ ನೋಡಿದ್ದಿಲ್ಲ. ಇವತ್ತಿನ ದಿವಸ ಏನಾಗಿದೆ ಅಂದ್ರ ಒಬ್ಬನೇ ನೋಡ್ರಿ, ಒಬ್ಬರೇ ಅದ್ರಾಗ 65 ಜನರಲ್ಲಿ ಒಬ್ಬನೇ ಒಬ್ಬ ಒಳ್ಳೆ ರೀತಿಯಿಂದ ಒಬ್ಬ ಕ್ವಶನ್ ಕೇಳುವಂತದಾಗ್ಲಿ ಅಥವಾ ಏನಾದ್ರು ಒಂದು ಅಭ್ಯಾಸ ಮಾಡಿ ಅದ್ರ ಬಗ್ಗೆ ಬಜೆಟ್ ಬಗ್ಗೆ ಸವಿಸ್ತಾರವಾಗಿ ಏನಾದ್ರು ಅಭ್ಯಾಸ ಮಾಡುವ ಒಬ್ಬ ವ್ಯಕ್ತಿ ಆದ್ರೂ ಏನ್ರಲ್ಲಿ ಮಾತಾಡುವಂತ ಸಂದರ್ಭ ನೋಡ್ಲಿಕ್ಕೆ ಕಾಣ್ತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಬರೀ ಅದು ಹಲಾಲ್ ಬಜೆಟ್ ಅಂತ ಈಗಾಗಲೇ ಎಸ್.ಎಂ. ಪಾಟೀಲ್ ಹೇಳಿದಾಗೆ ಹಲಾಲ ಝಟ್ಕ ಇಂಥ ಶಬ್ದಗಳು ಬಿಟ್ಟು ಏನೂ ಇಲ್ಲ. ಅದಕ್ಕಾಗಿ ಈ ಭಾರತೀಯ ಜನತಾ ಪಾರ್ಟಿ ಹೆಸರು ಬದಲಾಗಿ ಭಾರತೀಯ ಝಟ್ಕಾ ಪಾರ್ಟಿ ಅಂತ ಹೆಸರು ಇಟ್ಕೋಬೇಕು ಇವತ್ತು. ಯಾಕಂದ್ರೆ ಅವ್ರು ಹಲಾಲ ಝಟ್ಕಾ ಬಿಟ್ರೆ ಬ್ಯಾರೆ ಗುರುತಾಗತ್ತಿಲ್ಲ ಅವ್ರಿಗೆ ಏನಂದ್ರು. ಅದಕ್ಕ ಭಾರತೀಯ ಜನತಾ ಪಾರ್ಟಿ ಅನ್ನೋದು ಭಾರತೀಯ ಝಟ್ಕಾ ಪಾರ್ಟಿ ಅಂತ ಹೆಸರು ಇಟ್ಕೊಂಡ್ರೆ ಬಹಳ ಒಳ್ಳೇದಂತ ನನಗೆ ಅನಿಸ್ತಾ ಇರ್ತದೆ. ಅದಕ್ಕಾಗಿ ಇವತ್ತು ಹಲಾಲ್ ಅಂದ್ರೇನು ಗೊತ್ತಿಲ್ಲ, ಹರಾಮ್ ಅಂದ್ರೇನು ಗೊತ್ತಿಲ್ಲ. ಅದ್ರಲ್ಲಿ ಎರಡು ಇರ್ತಾವ. ಈಗಾಗಲೇ ಎಸ್.ಎಂ. ಪಾಟೀಲ್ ಹೇಳಿದಾಗ ಹಲಾಲ್ ಅಂದ್ರ ಒಳ್ಳೇದು, ಹರಾಮ್ ಅಂದ್ರೆ ಕೆಟ್ಟದ್ದು. ಇವತ್ತು ಅವರೇ ಸ್ಪಷ್ಟೀಕರಣ ಹೇಳ್ತಾ ಇದ್ದಾರೆ. ಅವ್ರು ಏನ್ ಹೇಳ್ತಾರ ಅನ್ನೋದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಬಿಜೆಪಿ ನಾಯಕರಿಗೆ ನಾವು ಯಾವ ಟೀಕೆ ಮಾಡೋದು ಆದ್ರೂ ಸಹಿತ ಅದಕ್ಕೆ ಬಹಳ ಅಭ್ಯಾಸ ಮಾಡಿ ಒಳ್ಳೆ ರೀತಿಯಿಂದ ಟೀಕೆ ಮಾಡ್ಬೇಕು ಅಂದ್ರೆ ಅದಕ್ಕೊಂದು ಅರ್ಥ ಬರ್ತದ. ಇವತ್ತು ಹಲಾಲ್ ಬಜೆಟ್ ಅಂದ ಕೂಡ ಮತ್ತೆ ಹಂಗ ಒಳ್ಳೆ ಬಜೆಟ್ ಆಗ್ತದ ಅರ್ಥದದು. ಹಲಾಲ ಹರಾಮ್ ಅದ್ರ ಅದ್ರದ್ದು ಹಲಾಲ್ ಅಂದ್ರೆ ಒಳ್ಳೇದು, ಹರಾಮ್ ಅಂದ್ರೆ ಕೆಟ್ಟದ್ದು. ಇದು ಎರಡು ಅದಾಗ ಅರ್ಥದ. ಈಗ ನಾವು ಇದು ಶಬ್ದ ವಾಪರ್ಸಲ್ಲ, ಹರಾಮಿ ಅಂತ ಹೇಳ್ತೇವಲ್ಲ ಅದ ಅರ್ಥ. ಅದು ಹರಾಮಿ ಅಂದ್ರ ಇದು ಇಲ್ಲಿಗಲ್ಲ ಕೆಟ್ಟ ಶಬ್ದದು ಹರಾಮ್ ಅಂದ್ರ.
ಅದು ಹಲಾಲ್ ಅಂದ್ರೆ ಒಳ್ಳೇದು. ಹಂಗಾದ್ರೆ ಹಲಾಲ್ ಬಜೆಟ್ ಐತೆ ಅಂದ್ಗಳು ಒಳ್ಳೆ ಬಜೆಟ್ ಅಂತೇಳಿ ಅವರೇ ಪ್ರಶಂಸೆ ಮಾಡ್ತಾ ಇದ್ದಾರೆ ಇವತ್ತು ನ್ಯೂಸ್. ಅದಕ್ಕಾಗಿ ಅವರಿಗೆ ಆ ಶಬ್ದಗಳು ಅರ್ಥನೇ ಮೊದಲು ಗೊತ್ತಾಗ್ತಾ ಇಲ್ಲ. ವಿರೋಧ ಪಕ್ಷ ನಾಯಕರು ಅಂತದೇ ಗಂಟು ಬಿದ್ದಾನ. ಎಲ್ಲಾ ಶಾಸಕರು ನಮ್ಮ ಬಿಜಾಪುರದ ಅಂತೂ ಅವನು ಏನು ಹುಚ್ಚರಿಕಾಯಿ ಕಲ್ಕೊಟ್ಟಾಗ ಏನು ಒಂದು ಅವನಿಗೇನು ಒಂದು ಡಾಟಾ ಗೊತ್ತಿಲ್ಲ, ಒಂದು ಅಭ್ಯಾಸ ಗೊತ್ತಿಲ್ಲ, ಬಜೆಟ್ ಗೊತ್ತಿಲ್ಲ. ಬರೀ ಏನದಂದ್ರೆ ಮಾನಸಿಕ ಅವ್ನು ಏನಾಗ್ಯದ ಗೊತ್ತಿಲ್ಲ. ಒಟ್ಟೆ ಟೋಟಲಿ ಬರೇ ಮುಸಲ್ಮಾನರ ಬಗ್ಗೆ ಬರೀ ಬಜೆಟ್ ಬಂದ್ರು ಅದೇ ಮಾತಾಡೋದು. ಯಾವ್ದೇ ಏನ್ ವಿಷಯ ಬಂದ್ರು ಬರೇ ಮುಸ್ಲಿಮರ ವಿರೋಧಿ ಮಾತಾಡೋದು. ಮುಸ್ಲಿಮರ ಓಲೈಕೆ ಆದಂತ ಇದು ಬಜೆಟ್ ಐತೆ ಅಂತ ಹೇಳೋದು. ಪ್ರತಿಯೊಂದು ಶಬ್ದದಲ್ಲಿ ಏನದು ಇವತ್ತು ಈಗ ಸಿಂಪಲ್ ಹೇಳಿದಾಗೆ ಟೋಟಲ್ ಬಜೆಟ್ ನಲ್ಲಿ ಇಡೀ ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ದೇ 1% ಬಜೆಟ್. ಇದು ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಕೂಡ 1% ಕೊಟ್ಟಿದ್ದು ಅಲ್ಪಸಂಖ್ಯಾತರಿಗೆ. ಅದ್ರಾಗ ಈಗ ಜೈನರಿಗೆ ಕೊಡ್ಬೇಕು, ಸಿಖ್ರಿಗೆ ಕೊಡ್ಬೇಕು, ಪ್ರತ್ಯೇಕವಾಗಿ ಅಲ್ಪಸಂಖ್ಯಾ ಇಲಾಖೆಯಿಂದ ಬೌದ್ಧರಿಗೆ ಕೊಡ್ಬೇಕು, ಎಲ್ಲರಿಗೂ ಕೊಟ್ಟೆ ಕೊಡ್ತಾರ. ಮತ್ ಇವತ್ತ ಇವರು ಜೈನ್ ಇದು ಸಪರೇಟ್ ನಿಗಮ ಮಾಡ್ರಿ ಅದು ಮಾಡ್ರಿ ಈಗಾಗಲೇ ಸರ್ಕಾರದ ಇದು ಕೊಟ್ಟಿದ್ದಾರೆ ಮಾಡ್ತಿರ್ತಾರೆ. ಆದ್ರೂ ಇವ್ರು ಬಿಜೆಪಿ ಸರ್ಕಾರ ಇದ್ದಾಗ ಯಾಕೆ ಜೈನರ ಬಗ್ಗೆ, ಬೌದ್ಧರ ಬಗ್ಗೆ, ಕ್ರಿಶ್ಚಿಯನ್ ಬಗ್ಗೆ ಯಾಕೆ ಕಾಳಜಿ ತಗೊಂಡಿಲ್ಲ? ಇವತ್ತು ಬರೀ ಕಾಂಗ್ರೆಸ್ ಸರ್ಕಾರ ಬಂದಾಗ ಬರೀ ವಿರೋಧ ಮಾಡೋದಂದ್ರೆ ಒಂದಕ್ಕೆ ಒಂದು ಇದು ಬೇಕಲ್ಲ, ಏನಾದ್ರು ಒಂದು ಅದಕ್ಕೆ ಅರ್ಥ ಬೇಕಾಗ್ತದ, ಒಂದು ಏನಾದ್ರು ಅಭ್ಯಾಸ ಮಾಡ್ಬೇಕು. ಎಷ್ಟು ಟೋಟಲ್ ಎಲ್ಲಿ ನ್ಯೂನತೆಗಳು ಈ ಬಜೆಟ್ ನಲ್ಲಿ ನ್ಯೂನತೆಗಳು ಎಲ್ಲಿ ಅದಾವ? ಸಾರ್ವಜನಿಕರಿಗೆ, ರೈತರಿಗೆ ಅನ್ಯಾಯ ಆಗ್ಯದೋ, ಏನ್ ಮಹಿಳೆಯರಿಗೆ ಅನ್ಯಾಯ ಆಗ್ಯದೋ, ಏನು ಶಿಕ್ಷಣದಲ್ಲಿ ರಂಗದಲ್ಲಿ ಅನ್ಯಾಯ ಆಗ್ಯದೋ, ಅಥವಾ ಇನ್ನಿತರ ಕ್ಷೇತ್ರಗಳಲ್ಲಿ ಏನಾದ್ರು ಅನ್ಯಾಯ ಆಗ್ಯದ ಅದು ಎಲ್ಲ ಕಂಡು ಹಿಡಿದು ಬಿಟ್ಟು ಬರೀ ಹರಾಮ, ಹಲಾಲ, ಜಟಕ ಇವು ಶಬ್ದ ಬಿಟ್ರೆ ಬೇರೆ ಅವ್ರಿಗೆ ಏನು ಗುರ್ತೇ ಇಲ್ಲ ಬರೇ. ಅದಕ್ಕಾಗಿ ಇದು ನಮ್ಮ ರಾಜ್ಯದ ವಿರೋಧ ಪಕ್ಷ ಈ ರೀತಿ ಒಂದು ಸಂಪೂರ್ಣ ವಿಫಲ ಆದಂತ ಒಂದು ವಿರೋಧ ಪಕ್ಷದಲ್ಲಿ ಏನ್ ಬಿಜೆಪಿದವರು ಮತ್ತು ಜೆಡಿಎಸ್ ಕೂತಿದಾರಲ್ಲ, ಅಲ್ಲಿ ಎಲ್ಲರೂ ಯಾರು ಅಭ್ಯಾಸ ಮಾಡಲಾರ್ದವ್ರು, ಯಾರು ಒಂದು ಯೋಗ್ಯತೆ ಇರ್ಲಾರ್ದವ್ರು ಅಂತ ವಿರೋಧ ಪಕ್ಷದಲ್ಲಿ ಕೂತ ಈ ರಾಜ್ಯದ ದುರ್ದೈತಿ ಸಂದರ್ಭ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಅಲ್ಲ ಅಂತ ನೀವು ಹೇಳ್ತೇನೆ ಟೀಕೆ ಮಾಡಾಗತ್ತೆ ಏನಿದೆ. ಅವ್ರು ಒಳ್ಳೇದಂತ ಜನರಿಗೆ ಅವ್ರಿಗೆ ಹಲಾಲ್ ಅನ್ನೋದೇ ಅದ್ರ ಅರ್ಥ ಗೊತ್ತಿಲ್ಲ. ಮುಸ್ಲಿಮರ ಟೀಕೆ ಆ ಶಬ್ದ ಇಟ್ಕೊಂಡು ಮುಸ್ಲಿಮರ ಟೀಕೆ ಮಾಡ್ತಿದ್ದಾರೆ. ಅದಕ್ಕೆ ನಾವು ಅವ್ರದ್ದು ವಿವರಣೆ ಕೊಡ್ತಾ ಇದ್ವಿ. ಮತ್ತೆ ಶ್ರೀರಾಮುಲು ಅದನ್ನ ಮಾಡಿಲ್ಲ, ಸಮರ್ಸಿಲ್ಲ. ಇದು ಬಜೆಟ್ ಬಗ್ಗೆ ಅಭಿಪ್ರಾಯ ಹೇಳೋದು ಬಿಜೆಪಿ ಮುಖಂಡ ಶ್ರೀರಾಮುಲು ಒಬ್ಬರೇ ಅಲ್ಲ ಸರ್, ಒಂದು 4-5 ಜನ ರಾಜ್ಯ ಮಟ್ಟದ ಲೀಡರ್ಗಳು ಈ ಬಿಜೆಪಿ ಅವ್ರ ಧೋರಣೆಯನ್ನು ಖಂಡಿಸಿದ್ದಾರೆ. ಇಡೀ ಇತಿಹಾಸದಲ್ಲಿ ಬಿಜೆಪಿ ಶಾಸಕರು ಏನದಂದ್ರ ಇದು ಬಜೆಟ್ ಬಗ್ಗೆ ಪ್ರಶಂಸೆ ಮಾಡಿದ್ದು ಇದು ಇತಿಹಾಸದಲ್ಲೇ ಮೊದಲನೇ ಸಲ. ಇವತ್ತು ಹೆಬ್ಬಾರ್ ಅವರು ಮತ್ತೆ ಇನ್ನಿತರ ಸಾಕಷ್ಟು ಎಸ್ ಟಿ ಸೋಮಶೇಖರ್ ರಾಮನವರಾಗ್ಲಿ ಅಂತ ಸಾಕಷ್ಟು ಶಾಸಕರುಗಳು, ಬಿಜೆಪಿ ನಾಯಕರುಗಳು ಈ ಬಜೆಟ್ ಬಗ್ಗೆ ಸಿದ್ದರಾಮಯ್ಯ ಒಳ್ಳೆ ಬಜೆಟ್ ಮಾಡಿದ್ದಾರೆ ಮತ್ತು ಎಲ್ಲ ಕ್ಷೇತ್ರದ ಎಲ್ಲ ಜನರಿಗೆ ಅನುಕೂಲ ಆಗುವಂತಹ ಬಜೆಟ್ ಮಾಡಿದ್ರೆ ಅವರೇ ಪ್ರಶಂಸೆ ಮಾಡಿದ್ದಾರೆ. ಇದು ಇತಿಹಾಸದ ಮೊದಲನೇ ಸಲ ಇದು. ಮತ್ತೆ ಇನ್ನೊಂದು ಹೇಳ್ಬೇಕಂದ್ರ ಇವ್ರಿಗೆ ಸರ ಇನ್ನೊಂದು ಇವ್ರಿಗೆ ಹಲಾಲ ಬಜೆಟ್ ಆಯ್ತು ಹಂಗಾದ್ರೆ ಝಟಕಾ ಬಜೆಟ್ ಬೇಕಾಗಿತ್ತು ಅಂತ ನನಗೆ ಅನ್ಸ್ತಾ ಇರ್ತದ. ಅಂದ್ರೆ ಇವ್ರು ಬರೀ ಝಟಕಾ ಕಂಪನಿ ಇದು ಬಿಜೆಪಿ ಅವರು. ಹಲಾಲ್ ಬಜೆಟ್ ಬೇಡ. ಒಂದ್ ನಿಮಿಷ, ಇವ್ರದೊಂದು ಪ್ರಶ್ನೆ. ಅದೇ ಪ್ರಶ್ನೆ, ಬಿಜಾಪುರಿಗೆ ಏನೇನ್ ಸಿಕ್ಕಿದೆ ಅಂತ. ಬಿಜಾಪುರಿಗೆ ನೋಡ್ರಿ, ಮುದ್ದೇಬೇಳದಲ್ಲಿ ಬಹುತೇಕ ನಾವು ಸ್ಯಾಟಿಸ್ಫೈಡ್ ಇದ್ವಿ. ಯಾಕಂತ ಕೇಳಿದ್ರ ಎಲ್ಲ ನೀವು ನೋಡಿದಿರಿ, ಮುದ್ದೇಬೇಳೆ ಕೊಟ್ಟಿದ್ದಾರೆ, ಶಿಂದಗಿ ಕೊಟ್ಟಿದ್ದಾರೆ, ಇಂಡಿ ಕೊಟ್ಟಿದ್ದಾರೆ, ಬಿಜಾಪುರ ಕೊಟ್ಟಿದ್ದಾರೆ, ನಿಡಗುಂದಿ ಕೊಟ್ಟಿದ್ದಾರೆ, ಏರ್ಪೋರ್ಟ್ ಕೊಟ್ಟಿದ್ದಾರೆ. ಅದೆಲ್ಲ ತಾವು ನೋಡಿದಿರಿ. ನಾವು ಅದನ್ನ ಮತ್ತೆ ಡಟಾ ಹೇಳುವ ಅವಶ್ಯಕತೆ ಇಲ್ಲ. ತೋಟಗಾರಿಕೆ ಕಾಲೇಜು ಬೇಕಾಗಿತ್ತು, ಅದನ್ನ ಇನ್ನೂವರೆಗೆ ಇಂಪ್ಲಿಮೆಂಟ್ ಆಗಿಲ್ಲ. ಬಹಳಷ್ಟು ಅಲ್ಲಲ್ಲ, ನೀವು ಹೋದ್ ಸಲನೇ ಇಂಪ್ಲಿಮೆಂಟ್ ಆಗಿ ಹೋಗ್ಯದ. ಹೋದ್ ಬಜೆಟ್ ದಾಗೆ ತಗೊಂಡಿದಾರ. ಅದಕ್ಕ ಬಹಳ ಜನರಿಗೆ ಹೇಳಿಲ್ಲ ತಗೊಂಡಿದಾರ. ಆಲ್ಮೇಲ್ಕ ತೋಟಗಾರಿಕೆ ಕಾಲೇಜ್ ಆಗಿದೆ. ತೋಟಗಾರಿಕೆ ಕಾಲೇಜ್ ಆಲ್ಮೇಲದ್ದು ನಿಡಗುಂದಿಗೆ ತಗೊಂಡಿದ್ರು. ನಿಡಗುಂದಿಗೆ ಬಿಜೆಪಿ ಸರ್ಕಾರ ಇದ್ದಾಗ ಅದು ರದ್ದಾಯ್ತು. ರದ್ದಾಗಿ ಆದೇಶ ಆಗಿ ತಿರುಗಿ ಅಲ್ಲಿ ಚಲೋ ಆಗ್ಯದ ಆಲ್ಮೇಲ್ದಾಗ ಕಾಲೇಜ್. ಮೆಡಿಕಲ್ ಕಾಲೇಜ್, ಮೆಡಿಕಲ್ ಅಲ್ಲ ಸರ್, ತೋಟಗಾರಿಕೆ ಕಾಲೇಜ್. ಮುಸ್ಲಿಂ ಬಜೆಟ್ ಬಗ್ಗೆ ಅರ್ಥ ಮಾಡ್ತಾರೆ. ಇಷ್ಟು ಅನುದಾನ ಎಷ್ಟರ ಮಟ್ಟಿಗೆ ಬಳಕೆ ಮಾಡ್ಕೊತಾ ಇದ್ದಾರೆ ಅವರು. ಹೋದ್ ಸಲ ಎಷ್ಟು ಮುಸ್ಲಿಂ ಅಲ್ಪಸಂಖ್ಯಾತರಿಗೆ ಅನುದಾನ ಇಟ್ಟಿದ್ರು, ಎಷ್ಟು ಬಳಕೆ ಮಾಡಿದ್ರು, ಈಗ ಎಷ್ಟಿಟ್ರು, ಎಷ್ಟು ಬಳಕೆ ಆಗ್ತದೆ ಅನ್ನೋ ವಿಶ್ವಾಸ ಅದ. ಅದರಲ್ಲಿನೂ ಸರ್ಕಾರ ಮಟ್ಟದಲ್ಲಿ ಮುಸ್ಲಿಮರು ಎಣ್ಣೆ ಆಗ್ತಾ ಇದೆ. ಸರ್ಕಾರದ ಮಟ್ಟದಲ್ಲಿ ಅದ್ರ ಬಗ್ಗೆ ಧ್ವನಿನೇ ಎತ್ತಾ ಇಲ್ಲ. ನೀವು ಇಟ್ಟರು ಅನುದಾನನೇ ಯಾವುದೇ ಈ ಅಲ್ಪಸಂಖ್ಯಾತರಿಲ್ಲ, ಪರಿಶಿಷ್ಟರಿಗೆ ಇಟ್ಟರು ಅನುದಾನ ಆಗ್ಲಿ ಅಥವಾ ನೀರಾವರಿಗೆ ಇಟ್ಟರು ಅನುದಾನ ಆಗ್ಲಿ, ಮೀಸಲಿಡೋ ಅನುದಾನನೇ ಬಳಕೆ ಆಗ್ತಾ ಇಲ್ಲ. ಅದ್ ಹೇಳಿದ್ವಿ ಆಗ್ಲಿ. ನಾವು ಏನ್ ಹೇಳಿದ್ವಿ ಅಂದ್ರೆ, ವಂಚಿತ ಆಗ್ತಾ ಇದ್ದಾರೆ ಈ ವರ್ಗಗಳು, ಅಂದ್ರೆ ಅದನ್ನ ಬಳಸ್ಕೊಳಕ ಸರಿಯಾಗಿ ಬಳಕೆ ಆಗ್ತಾ ಇಲ್ಲ ಅಂತ ಹೇಳಿದ್ವಿ. ಅದ್ರ ಒಂದ್ ಕಡೆ ನೀವು ಕಾಂಗ್ರೆಸ್ ನ ಸಮರ್ಥನೆ ಮಾಡ್ಕೊತೀರಿ, ಇನ್ನೊಂದ್ ಕಡೆ ಅಲ್ಪಸಂಖ್ಯಾತರ ವಿಚಾರ, ಅನುದಾನದ ವಿಚಾರನ ಹಿಂಗೆ ಅದು ನಮ್ಮ ಬೇಡಿಕೆ. ಇದು ಬಳಕೆ ಆಗ್ಲಿ ಅಂತ ಹೇಳೋದು ಬೇಡಿಕೆ.
ಅದು ಬಜೆಟ್ ದಾಗ ಇಟ್ಟಿದ್ದಕ್ಕೆ ಸಂತೃಪ್ತಿ ವ್ಯಕ್ತಪಡಿಸ್ತಾ ಇದ್ದೀವಿ, ಸಮರ್ಥನೆ ಮಾಡ್ತೀವಿ. ಅದನ್ನ ಬಳಕೆ ಮಾಡ್ಕೋರಿ ಅಂತ ವಿನಂತಿ ಮಾಡದಂಗೆ. ಇದು ಒಂದು ಪ್ರಸ್ತಾವ ಮಾಡಿದ್ರೆ ನೀವು ಏನಂದ್ರಿ 4.5 ಸಾವಿರ ಕೊಟ್ಟಿದ್ರೆ ಬಿಜೆಪಿ ಹೆದರ್ಕೊಂಡು ಈ ಪರಿಸ್ಥಿತಿಗೆ ನಾವು ಬಂದಿವಿ. ಅಂದ್ರೆ ಕಾಂಗ್ರೆಸ್ ಹೇಳ್ತಾರೆ ಮುಸಲ್ಮಾನರು ಯಾವಾಗಲೂ ಕಾಂಗ್ರೆಸ್ ಜೊತೆಗಿದ್ದಾರೆ ಅಂತ ಹೇಳಿ ಅಂದ್ರು ಓಟ್ ತಗೊಳ್ತೀರಿ, ಅವ್ರ ಸೌಲಭ್ಯ ಕೊಡೋದಿಲ್ರಿ, ಬಿಜೆಪಿ ಹೆದರ್ಕೊಂಡು ಅವ್ರು ಕೊಡುದಿಲ್ಲ. ಅಂದ್ರೆ ಓಟು ಬೇಕು, ಆದ್ರೆ ಬಿಜೆಪಿ ಹೆದರಿಕೆನೂ ಬೇಕು. ಇದೆಂತ ಕಾಂಗ್ರೆಸ್ ಅದು? ಈಗ ಮೊನ್ನೆ ನಮ್ಮ ರಾಷ್ಟ್ರ ನಾಯಕರಾದ ರಾಹುಲ್ ಗಾಂಧಿ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಗೊತ್ತೇಕ್ ಎಲ್ಲಾ ಕಡೆ ಪೇಪರ್ದಾಗ ಬಂತು, ತಾವು ಓದಿರ್ಬೇಕು. ಕಾಂಗ್ರೆಸ್ ದಲ್ಲಿರುವ RSS ಗೆ ಹೆಲ್ಪ್ ಮಾಡಂತ ಜನರನ್ನು ಹೊರಗೆ ಹಾಕ್ಬೇಕಂತ ಹೇಳಿದ್ದಾರೆ. ಆ ಬುದ್ಧಿಯವರು ಇಲ್ಲಿರು ಇದಾರೆ, ಅವರು ಅಧಿಕಾರದಲ್ಲಿ ಇದಾರೆ. ಅವ್ರು ಸುಧಾರಿಸ್ಬೇಕು. ಯಾರದಾರ ಅಂದ್ರೆ ಇದಾರೆ, 100 ಜನ ಇದಾರೆ, 1000 ಜನ ಇದಾರೆ. ಅಂತವ್ರು ಅದು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಬಜೆಟ್ ಮಂಡನೆ ಮಾಡಿದ್ದು ಫೈನಾನ್ಸ್ ಮಿನಿಸ್ಟರ್ ಸಿದ್ದರಾಮಯ್ಯ. ಅದ್ರ ನಿಮ್ ಪ್ರಕಾರ ಅವರು RSS ಕೈಗೂಡಿದ್ದಾರೆ. ಸರ್, ಸಮರ್ಥವಾದ ಒಂದು ಪ್ರಶ್ನೆ ಕೇಳಿ ನಾವು ಉತ್ತರ ಹೇಳ್ತೀವಿ. ಸಿದ್ದರಾಮಯ್ಯನವರು RSS ಪರವಾಗಿದಾರ ಅಂತ ಕೇಳಿದ್ರೆ ಇದು ಇಂಥ ಪ್ರಶ್ನೆ ಕೇಳಿದ್ರೆ ಹೆಂಗ? ನಾವು ಉತ್ತರ ಕೊಡ್ತೀವಲ್ಲ. ಪ್ರಶ್ನೆ ಕೇಳಬೇಡ್ರಿ. ನೋಡ್ರಿ, ಸಿದ್ದರಾಮಯ್ಯನವ್ರ ಬಗ್ಗೆ ಸಂಪೂರ್ಣವಾಗಿ ನಮ್ಮ ಒಂದೇ ಸಮುದಾಯ ಅಲ್ಲ, ಇಡೀ ಎಲ್ಲಾ ಸಮುದಾಯದವರು ಅವ್ರು ಬೆಂಬಲಿಕ್ಕಿದ್ದಾರೆ. ನಾ ಹೇಳಿದ್ದ ಅರ್ಥ ಅಂದ್ರ ರಾಹುಲ್ ಗಾಂಧಿಯವರೇ ಅದನ್ನು ಮಾಡ್ತಾ ಇದ್ದಾರೆ ಕೆಲಸ. ಅಂತ ವಿಚಾರ ಇದ್ದವ್ರಿಗೂ ಇಲ್ಲಿ ಆಸ್ಪದ ಬೇಡ ಅಂತ ಹೇಳ್ತಾ ಇದ್ದಾರೆ. ಒಂದ್ ನಿಮಿಷ ಅದು ಹೇಳ್ತೀನಿ. ಹೆದರ್ಕೊಂಡು ಮಾಡ್ತಾ ಇದ್ದಾರೆ ಅಂದ್ರೆ ಬಿಜೆಪಿ ಒತ್ತಡಕ್ಕೆ ಮನೆಯವರು ಇದಾರೆ. ನಮ್ಮಲ್ಲಿ ನಮ್ಮ ಪಕ್ಷದಾಗೂ ಇದಾರೆ ಬಿಜೆಪಿ ಒತ್ತಡಕ್ಕೆ ಮನೆಯವರು, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಬಹಿರಂಗವಾಗಿ ಓಟ್ ತಗೊಳ್ಳುವಾಗ ಬಹಳ ಬಹಿರಂಗವಾಗಿ ತಗೋತಾರೆ, ಸಹಾಯ ಮಾಡುವಾಗ ಗುಪ್ತ ಮಾಡ್ಬೇಕಂತಾರ. ನಮ್ ಕಾಂಗ್ರೆಸ್ದಾಗನು ಸಚಿವರು, ಶಾಸಕರುಗಳು. ರಾಹುಲ್ ಗಾಂಧಿ ಅವ್ರಿಗೆ ಹೆಲ್ಪ್ ಮಾಡ್ಬೇಕಾಗಿದ್ರೆ ಯಾರು ರಾಹುಲ್ ಗಾಂಧಿ ಅವ್ರು ಹೇಳ್ತಾರೆ, ಈಗ ಡಿಕ್ಲೇರ್ ಮಾಡ್ತಾರ ಅವರು. ನನ್ಗೆ ಆಸಕ್ತಿ ಆ ಸ್ಟೇಜ್ನಾಗ ನಾ ಇಲ್ಲ, ಆ ಲೆವೆಲ್ಗೆ ನಾ ಇಲ್ಲ. ಅವರು ಹುಡುಗಿ ತೆಗಿತಾ ಇದ್ದಾರಲ್ಲ. ಅಲ್ಲ, ನೀವು ಗಣೇಶ್ ಅವರೇ, ನೀವು ಹೇಳೋ ಪ್ರಕಾರ 25,000 ಕೋಟಿ ಕನಿಷ್ಠ ಬಜೆಟ್ ಕೊಡ್ಬೇಕಾಗಿತ್ತು ಅಂತೀರಿ. ಹೌದು. ಈಗ ಹಿಂದಿನ ಮುಖ್ಯಮಂತ್ರಿ ಅವರೇ ಆಗಿದ್ರು, ಈ ಸಲ ಮುಖ್ಯಮಂತ್ರಿ ಅವರೇ ಆಗಿದ್ದಾರೆ. ಅವರೇ 4 ಅವ್ರು ಯಾಕೆ ಕೊಟ್ಟರು? ಮುಸಲ್ಮಾನರ ಪರವಾಗಿ ಓಟ್ ತಗೊಂಡು ಕನಿಷ್ಠ 10,000 ಕೊಡ್ಬೇಕಾಗಿತ್ತು. ಸರ್, ನಾವು ಅವ್ರಿಗೆ ವೈಯಕ್ತಿಕ ಡಿಮಾಂಡ್ ಮಾಡ್ತೀವಿ. ಇದು ಡಿಮಾಂಡ್ ಇಲ್ಲ, ಅದು ಡಿಮಾಂಡ್ ಬಿಡ ಕೊಡ್ಬೇಕಾಗಿತ್ತು. ನೀವೇ ಹೇಳುದು ಅವರು ಮುಸಲ್ಮಾನ್ ಸರಾದ ಎಲ್ಲಾ ಜನ ಪರವಾಗಿದ್ದಾರೆ ಅಂದ್ರೆ 10,000 ಕೋಟಿ ಕನಿಷ್ಠ ಯಾಕೆ ಕೊಟ್ಟಿಲ್ಲ ಅಂದ್ರೆ ಅವರು ಬಿಜೆಪಿಗೆ ಹೆದರ್ಕೊಂಡು ಹೆಚ್ಚಿಕೊಟ್ರೆ ಏನಾಗ್ತೈತಿ? ಮತ್ತೆ ವೈಯಕ್ತಿಕ ಹೋಗ್ತಾರೆ. ಬಿಜೆಪಿಗೆ ಹೆದರುದು ಜಾಯಮಾನ ಸಿದ್ದರಾಮಯ್ಯಂದಿಲ್ಲ, ಅದನ್ನ ತಿಳ್ಕೊರಿ. ಗ್ಯಾರಂಟಿ ಯೋಜನೆಗೆ ಪರಿಶಿಷ್ಟ ಹಣ ಉಪಯೋಗ ಮಾಡ್ತಾರೆ. ಕಾಂಗ್ರೆಸ್ ದವ್ರು ಹೇಳೋದೇನು, ಪರಿಶಿಷ್ಟರು ಕೂಡ ಗ್ಯಾರಂಟಿ ಒಳಗ್ ಬರ್ತಾರೆ, ಹಂಗಾಗಿ ಅವ್ರ ಪರಿಶಿಷ್ಟ ಹಣದ ರೀತಿನೇ ಇತರೆ ನಿಗಮಗಳು, ಅಲ್ಪಸಂಖ್ಯಾತರ ಹಣನೂ ಕೂಡ ಅದ್ರೊಳಗೆ ಗ್ಯಾರಂಟಿ ಅವ್ರು ಬರ್ತಾರ ಇಲ್ಲೋ? ಬರ್ತಾರೆ. ಮತ್ತೆ ಅವ್ರ ಅನುದಾನ ಯಾಕೆ ಮಾಡ್ತಾ ಇಲ್ಲ? ಬರೀ ಪರಿಶಿಷ್ಟ ಅನುದಾನ ಯಾಕೆ ಬಳಕೆ ಮಾಡ್ತಾ ಇರೋದು? ಇತರೆ ನಿಗಮಗಳ ಹಣನೂ ಬಳಕೆ ಮಾಡ್ಲಿ, ಆ ನಿಗಮದವರು ಬಳಕೆ ಮಾಡಿಲ್ಲ ಅಂತ ಎಚ್ ಸಿ ಮಾದೇಪ್ಪನವರು ಕಂಪ್ಲೀಟ್ ವಿವರಣೆ ಕೊಟ್ಟಿದ್ದಾರೆ. ಬಿಜೆಪಿ ಅವರು ಕಾಂಗ್ರೆಸ್ ಹೆಸರಿಗೆ ಅದನ್ನ ಟೀಕೆ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಮೇಲೆ ಟೀಕೆ ಮಾಡ್ತಾ ಇದ್ದಾರೆ. ಬಳಕೆ ಆಗಿಲ್ಲ ಅಂತ ನಾವು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಮಾದೇಪ್ಪನವರು. ಒಬ್ಬ ಒಳ್ಳೆ ಮೇಧಾವಿ ಮತ್ತು ಬಹಳ ಅಭ್ಯಾಸ ಮಾಡಿದಂತ ಒಬ್ಬ ಸಚಿವರು. ಈ ಸ್ಕೀಮ್ಗಳನ್ನು ತಂದಿದ್ದೇ ಅವರು, ಇಂಪ್ಲಿಮೆಂಟ್ ಮಾಡೋರು ಅವ್ರು ಇಂಥದಂತೂ ಆಸ್ಪದ ಕೊಡಲ್ಲ. ಅವ್ರು ಆ ಸಚಿವರಾಗಿ ಅವ್ರು ಆಸ್ಪದ ಕೊಡಕ್ ಸಾಧ್ಯ ಇಲ್ಲ ಅಂತ ಹೇಳಿದಾರೆ, ಮನೆ ಸ್ಪಷ್ಟವಾಗಿ ಹೇಳಿದಾರೆ. ಅವರು ಬಿಜೆಪಿ ಅವರು ಸುಳ್ಳು ಟೀಕೆ ಮಾಡ್ತಾ ಇದ್ದಾರೆ. ಅವ್ರು ಅದು 25 ಕೊಟ್ರೆ ಇಂತ ಬಜೆಟ್ ಕೊಟ್ಟಿಲ್ಲ ಅಂತ ಹೇಳೋರು ಏನೋ ಒಂದು ಇದಕ್ಕೆ ಹೇಳಿರ್ಬೇಕು. ಅವ್ರು ನನ್ನ ಅಭಿಪ್ರಾಯದಲ್ಲಿ 25,000 ಕೊಡ್ಬೇಕು. ಯಾಕಂತ ಕೇಳಿದ್ರೆ ಹೆಚ್ಚಿನ ಹೈಯೆಸ್ಟ್ ಟ್ಯಾಕ್ಸ್ ಕೊಡೋರು, ದುಡಿಯೋರು ಈ ಪ್ರಗತಿಯಲ್ಲಿ ಪಾಲಿದ್ದದ್ದು ಮೈನಾರಿಟಿ ಇದೆ. ನನ್ನ ಅಭಿಪ್ರಾಯದೊಳಗೆ ಕೊಡಬೇಕಾಗಿತ್ತು. ಅವ್ರು ಮೈನಾರಿಟಿ ಲೀಡರ್ ಅವ್ರಿಗೆ ತೃಪ್ತಿ ಆದವ್ರು ಹೇಳಿರ್ಬೋದು, ನಮಗ್ ತೃಪ್ತಿ ಇಲ್ಲ ಇದ್ರ ಬಗ್ಗೆ. ಅದೇ ಅವ್ರು ಹೇಳಿರ್ಬೋದು, ಅದಕ್ಕೆ ನಮ್ಗೆ ಸಹಮತಿ ಇಲ್ಲ. ಅದೇ ರೀ, ಅವ್ರ ಸಹಮತಿ ಇರ್ಬೇಕು. ಅವ್ರಿಗೆ ಯಾವ್ದೋ ದುರುದ್ದೇಶದಿಂದ ಹೇಳ್ತಿರ್ಬೇಕು. ಇದು ಬಿಟ್ಟು ಏನೋ ಒಂದು ಪ್ರಶ್ನೆ. ಈಗ ಶೃಂಗೇರಿ ಒಂದು ಕಬ್ರಸ್ತಾನ್ ಜಗನ್ನ ಕಬ್ಳೆ ಮಾಡ್ಕೊಂಡು ಇದಕ್ಕೆ ಸಂಬಂಧ ಏನ್ ಸರ್? ಅಲ್ಲ, ಇದಕ್ಕೆ ಸಂಬಂಧ ಇದ್ರೆ ಹೇಳ್ತೇನೆ. ಪ್ರಶ್ನೆ ಕೇಳ್ತೀನಿ, ಕೊಡ್ತೇನೆ, ಅದಕ್ಕೂ ಕೊಡ್ತೇನೆ. ಅದು ನೋಡ್ರಿ, ಅದು ಹಾ ಆಯ್ತಾಯ್ತು. ಒಂದ್ ವಿಷಯ ಹೇಳ್ತೀನಿ, ಅದ ಕ್ಲಿಯರ್ ಮಾಡ್ಕೋರಿ, ಕ್ಲಿಯರ್ ಮಾಡ್ಕೊಂಡ್ಬಿಡ್ರಿ. ಅಲ್ಲಿ 1029 ಸರ್ವೆ ನಂಬರ್ ಏನಿದೆ, ಅದು ಅಂಜುಮನ್ ಇಸ್ಲಾಂ ಸಮಿತಿ ಜಾಗ, ಮುಸ್ಲಿಂ ಸಮುದಾಯದ ಜಾಗ. ಅದೇ ತರ ಇನ್ನೊಂದ್ 2 ಎಕರೆ ಒಂದಿದೆ, ಅದೇ ತರ ಇನ್ನೊಂದ್ 2 ಎಕರೆ ಇದೆ. ಇಲ್ಲಿ ಎನ್ಕ್ರೋಚ್ಮೆಂಟ್ ಆಗಿತ್ತು ಪೂರ್ತಿ ಜಾಗ.
ಪೂರ್ತಿ ಎನ್ಕರೇಜ್ಮೆಂಟ್ ಆಗಿತ್ತು. ಅದು ನಾವು ಡಿ ಸಿ ಅವ್ರಿಗೆ ಅರ್ಜಿ ಕೊಟ್ಟು ಮಾಡಿ ಡಿ ಸಿ ಅವ್ರ ಆರ್ಡರ್ ಮಾಡಿ ಅದು ವೇಕೆಂಟ್ ಆಗಿದೆ. ಹೈಕೋರ್ಟ್ ಅವ್ರಿಗೆ ಹೋಗಿದ್ವಿ, ಅವಕ ಬೋರ್ಡ್ದಲ್ಲಿ ಕೇಸ್ ಹಾಕಿದ್ವಿ, ನ್ಯಾಯಾಲಯಗಳಲ್ಲಿ ಕೇಸ್ ಹಾಕಿದ್ವಿ, ನಾವು ಎಲ್ಲಾ ಕಡೆ ಗೆದ್ದಿವಿ. ಮುಂದೆ ಏನಾಯ್ತಂದ್ರೆ ಅದು ಖಾಲಿ ಆದ್ಮೇಲೆ ಅಲ್ಲಿ 2 ಗುಂಪಾದವು. ಮುಸ್ಲಿಂ ಸಮಾಜದಲ್ಲಿ 2 ಗುಂಪಾದವು. ಒಂದು ಗುಂಪು ಖಾಲಿ ಆಗಿದ್ದ ಜಾಗದಾಗ ಮತ್ತೆ ಅಂಗಡಿಗಳು ಮಾಡಿ ಮಳಿಗೆಗಳನ್ನು ಮಾಡಿ ಜನರಿಗೆ ಬಾಡಿಗೆ ಕೊಡ್ಬೇಕಂತ ಒಂದು ಗುಂಪು. ಇನ್ನೊಂದು ಗುಂಪು ಏನಾಯ್ತು, ಆ ಖಬರಸ್ತಾನ್ ಜಾಗ ಖಬರಸ್ತಾನಾಗೆ ಉಳಿಲಿ, ನೀವು ಅಲ್ಲಿ ಅಂಗಡಿಗಳು ಮಾಡಬೇಡ್ರಿ, ಮಾಡಕ್ ಬರುದಿಲ್ಲ ಅಂತ ಒಂದು ಗುಂಪು. ಅವ್ರಿಬ್ಬರ ನಡುವಿನ ಅದು ಒಂದು ವಿಚಾರ ಅದು ಈಗ ಬಗೆಹರಿದೈತಿ. ಅದು ಖಬರಸ್ತಾನ್ ಜಾಗ ಖಬರಸ್ತಾನ ಇಡ್ತೀವಂತ ಜಮೀರ್ ಅಹಮದ್ ಖಾನ್ ಅವರು ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಅವ್ರ ಹೋರಾಟನೂ ವಾಪಸ್ ತಗೊಂಡಿದ್ದಾರೆ. ಅವರು ಹೇಳುದೇನ್ರಿ ಅದ್ರ ಸಲುವಾಗಿ ಏನ್ ಮಾಡಿಲ್ಲ, ಏನು ಖಾಮೋಶ್ ಆಗಿದ್ರಿ ಅಂತ ಕೇಳಾಕ್ತಾರ ಅವರು. ಅದ್ರ ಬಗ್ಗೆ ಏನ್ ಹೇಳೋ ಅವಶ್ಯಕತೆ